ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಗುರೂಜಿ ರಾಮಶಂಕರ್ ಭಟ್ ಅವರಿಗೆ ಒಂದು ಕರೆ ಮಾಡಿ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ. ಇವತ್ತಿನ ನಮ್ಮ ಮಾಹಿತಿಯಲ್ಲಿ ದಿನ ಭವಿಷ್ಯವನ್ನು ನೋಡೋಣ. ಈ ದಿನ ಭವಿಷ್ಯದಲ್ಲಿ ಯಾರ ರಾಶಿಫಲ ಯಾವ ರೀತಿ ಇದೆ ಅಂತ ನೋಡುವುದಾದರೆ, ಒಳ್ಳೆಯ ಶುಭ ಸುದ್ದಿಗಳು ಕೇಳುವ ಸಂದರ್ಭಗಳು ಎದುರಾಗುತ್ತದೆ. ವರ್ಷಾನುಗಟ್ಟಲೆಯಿಂದ ನೆಲೆಗುದ್ದಿದೆ ಬಿದ್ದಿದ್ದ ಕಾರ್ಯಗಳು, ಸ್ಥಗಿತವಾಗಿದ್ದ ಕಾರ್ಯಗಳು ಈಗ ತುಂಬ ಚೆನ್ನಾಗಿ ನಡೆಯುತ್ತದೆ. ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಕೋಪ ಮಾಡಿಕೊಳ್ಳುವ ಮೊದಲು 5 ನಿಮಿಷಗಳ ಕಾಲ ಯೋಚನೆ ಮಾಡುವುದು ತುಂಬ ಒಳ್ಳೆಯದು. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ದಿಕ್ಕು ಪೂರ್ವ. ವೃಷಭ ರಾಶಿ ಅವರಿಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಹತ್ತಿರದ ಸಂಬಂಧಗಳ ಬಳಿ ನೀವು ಹಣದ ಸಾಲವನ್ನು ತೆಗೆದುಕೊಳ್ಳಲು ಹೋಗಲೇಬೇಡಿ. ಬದಲಾಗಿ ಸ್ನೇಹಿತರೊಂದಿಗೆ ಸಾಲವನ್ನು ಮಾಡಿ ಮರುಪಾವತಿ ಮಾಡಲು ತುಂಬ ಅನುಕೂಲವಾಗುತ್ತದೆ. ಹಾಗೂ ವಿನಾಕಾರಣ ಜಗಳಗಳು ಆಗುವ ಸಾಧ್ಯತೆ ಇರುತ್ತದೆ. ತಾಳ್ಮೆ ತುಂಬ ಮುಖ್ಯವಾಗಿರಬೇಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ದಿಕ್ಕು ಈಶಾನ್ಯ. ಮಿಥುನ ರಾಶಿಯವರಿಗೆ ಯಾವುದಾದರೂ ಒಂದು ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತಾದರೂ ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಉದ್ಯೋಗದಲ್ಲಿ ಉನ್ನತ ಪ್ರಗತಿಗಳನ್ನು ಸಾಧಿಸುವ ಸಾಧ್ಯತೆ ಇರುತ್ತದೆ. ಕರ್ಕಾಟಕ ರಾಶಿ ಅವರಿಗೆ ಮೊದಲಿನಿಂದಲೂ ಕೋಪದ ಸ್ವಭಾವ ಇದ್ದೇ ಇರುತ್ತದೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಲೇಬೇಕು. ಯಾವುದಾದರೂ ಒಂದು ಕೆಲಸವನ್ನು ಮಾಡುವಾಗ ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಹೇಳಿಕೊಳ್ಳಬೇಕು. ಸ್ನೇಹಿತರಿಗೆ ತಿಳಿಸಿದರೆ ಕೆಲಸ ಸುಗಮವಾಗಿ ಆಗುವಂತೆ ಅವರು ಸಲಹೆಗಳನ್ನು ನೀಡುತ್ತಾರೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ದಿಕ್ಕು ಪೂರ್ವ. ಸಿಂಹರಾಶಿಯವರು ಸದಾ ಮುಂಗೋಪ. ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ಅವರಿಗೆ ಆಗುವಂಥದ್ದೇ ಆಗುತ್ತಿರುತ್ತದೆ. ಆದರೂ ಆಗದಂತೆ ತಡೆಯಲು ಸುಮಾರು ಜನ ಪ್ರಯತ್ನ ಪಡುತ್ತಾರೆ. ಇದರಿಂದ ಹೊರಗೆ ಬರಬೇಕಾದರೆ ಅಂಥವರ ಸಹವಾಸವನ್ನು ಮೊದಲು ಬಿಡಬೇಕು. ನಿಮ್ಮ ಜೊತೆಗಿರುವವರು ಒಳ್ಳೆಯವರ ಕೆಟ್ಟವರ ಅಂತ ತಿಳಿದುಕೊಂಡು ಮುನ್ನುಗ್ಗುವುದು ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿರುವ ವೀಕ್ನೆಸ್ಸನ್ನು ಬೇರೆಯವರಿಗೆ ಹೇಳಿಕೊಳ್ಳಲೇಬೇಡಿ. ಇದೇ ನಿಮ್ಮ ದೊಡ್ಡ ವೀಕ್ನೆಸ್ ಆಗುತ್ತೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ದಿಕ್ಕು ಉತ್ತರ. ಕನ್ಯಾ ರಾಶಿ ಅವರಿಗೆ ಮಾಡುವುದಕ್ಕೆ ಬೇರೆ ಕೆಲಸ ಇಲ್ಲದೆ ಅವರಿವರ ಮೇಲೆ ಚಾಡಿ ಹೇಳುವುದೇ ಆಗಿರುತ್ತದೆ. ಆದ್ದರಿಂದ ಚಾಡಿ ಹೇಳುವ ಮೊದಲು ನೀವು ಸರಿಯಾಗಿದ್ದೀರಾ ಅಂತ ನೋಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ಅಪವಾದಗಳು, ನಿಂದನೆಗಳು ಈ ರೀತಿ ಹೊರಿಸಿದರೆ ಮುಂದೊಂದು ದಿನ ಅದು ನಿಮಗೆ ತಿರುಗುಬಾಣ ಆಗುವ ಸಾಧ್ಯತೆ ಇರುತ್ತದೆ. ಯಾಕೆಂದರೆ ನೀವು ಅವರ ಮೇಲೆ ಹೇಳಿದರೆ ಅವರು ನಿಮ್ಮ ಮೇಲೆ ಹೇಳಲು ಸಾಧ್ಯವಾಗುತ್ತದೆ. ಒಂದೊಂದು ದಿನ ಸಿಕ್ಕಾಕೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಅದೃಷ್ಟದ ದಿಕ್ಕು ದಕ್ಷಿಣ, ಅದೃಷ್ಟದ ಸಂಖ್ಯೆ 2. ತುಲಾರಾಶಿಯವರು ಮಾತು ಆಡಿದ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ಇಂತಹ ಸ್ವಭಾವ ಇವರಿಗೆ ಇದ್ದೇ ಇರುತ್ತದೆ. ಕೆಲವರು ಮಾತನಾಡ್ತಾರೆ, ಆದರೆ ಮಾತಿನ ತಕ್ಕ ಹಾಗೆ ಏನನ್ನೂ ಮಾಡುವುದಿಲ್ಲ. ನಾನು ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಮಾಡುವುದಕ್ಕೆ ಕೆಲಸಗಳು ಕಾರ್ಯಗಳು ಹೆಚ್ಚಿದರೂ ಮನಸ್ಸುಗಳು ಬರುವುದಿಲ್ಲ. ಅಂಥವರು ಎಚ್ಚರಿಕೆಯಿಂದ ಮಾತನಾಡುವಾಗ ಕೈಯಲ್ಲಿ ಏನಾಗುತ್ತೋ ಅದನ್ನಷ್ಟೇ ಮಾತ್ರ ಮಾತನಾಡುವುದು ಒಳಿತು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ದಿಕ್ಕು ಉತ್ತರ. ವೃಶ್ಚಿಕ ರಾಶಿಯವರು ಕಣ್ಣಿಗೆ ಕಂಡದ್ದೆಲ್ಲ ಬೇಕು ಎನ್ನುವ ಆಸೆ ಇವರಿಗೆ ತುಂಬಾ ಇರುತ್ತದೆ. ಅಂದರೆ ಯಾವುದಾದ್ರೂ ಒಂದು ಟೂರ್ ಹೋಗಬೇಕು ಅಂದರೆ ನಾನು ಹೋಗಬೇಕು ಅನ್ನೋದು, ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ರೆ ನಾನು ಅದೇ ಥರ ಹಾಕಬೇಕು ಅಂದ್ಕೊಳ್ಳೋದು, ಯಾರು ಏನಾದರೂ ತಿಂತಾಯಿದ್ರೆ ನಾನು ಅದನ್ನೇ ತಿನ್ನಬೇಕು ಅನ್ನೋದು, ಇಂತಹ ಒಂದು ಮನಸ್ಥಿತಿ ಇವರಿಗೆ ಇರುವ ಸಾಧ್ಯತೆ ಇರುತ್ತದೆ. ಇದು ತುಂಬ ನಡೆಯುವುದಿಲ್ಲ, ಒಳ್ಳೆಯದು ಅಲ್ಲ. ಯಾಕೆಂದರೆ ಅದು ನಿಮಗೆ ಚೆನ್ನಾಗಿ ಕಾಣಿಸಿದ್ರೂ ಬೇರೆಯವರ ಕಣ್ಣಿಗೆ ಅದು ಅಸಹ್ಯವಾಗಿ ದರಿದ್ರವಾಗಿ ಕಾಣುತ್ತದೆ. ದರಿದ್ರತೆ ಬರುವುದು ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಅದೃಷ್ಟದ ದಿಕ್ಕು ಈಶಾನ್ಯ, ಅದೃಷ್ಟದ ಸಂಖ್ಯೆ 9. ಧನುಸ್ಸು ರಾಶಿಯವರು ಯಾವಾಗಲೂ ಬೇರೆಯವರ ಚಿಂತೆಯಲ್ಲೇ ಇರುತ್ತಾರೆ. ಅವರು ಏನು ಮಾಡ್ತಿರ್ತಾರೆ, ಅವರು ಏನು ಹಾಕ್ಕೊಂಡಿದ್ದಾರೆ, ಏನು ತಗೊಂಡು ಬಂದಿದ್ದಾರೆ, ಅವ್ರ ಮನೆಗೆ ಏನು ಮಾಡಿಸಿದ್ದಾರೆ, ಬರೀ ಬೇರೆಯವ್ರ ಚಿಂತೆಯಲ್ಲೇ ಕಾಲ ಕಳೀತಾ ಇರ್ತಾರೆ. ಬೇರೆಯವ್ರ ಮೇಲೆ ಅಪವಾದಗಳು, ಇಲ್ಲ ಸಲ್ಲದ ದೂರುಗಳು ಹೇಳುವುದು,
ಇಂತಹ ಮನಸ್ಥಿತಿಗಳನ್ನು ಇವರು ಬಿಡಬೇಕು. ಬದಲಾಗಿ ನಿಮ್ಮ ಮನಸ್ಥಿತಿಯಲ್ಲಿ ಯಾವ ಕೆಲಸವನ್ನು ಮಾಡಿದರೆ ಉತ್ತಮ, ಯಾವುದರಿಂದ ನಮ್ಮ ಪ್ರಗತಿಯನ್ನು ಕಾಣಬಹುದು, ಯಾವುದನ್ನು ಯಾರಿಗೆ ಯಾವ ರೀತಿಯಾಗಿ ನಾವು ಸಲಹೆಗಳನ್ನು ಕೊಡುವುದರಿಂದ ಅವರಿಗೆ ಉಪಯೋಗ ಆಗುತ್ತದೆ ಅನ್ನುವ ಮನಸ್ಥಿತಿ ವ್ಯವಧಾನವನ್ನು ಬೆಳೆಸಿಕೊಳ್ಳಬೇಕು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ದಿಕ್ಕು ನೈಋತ್ಯ. ಮಕರ ರಾಶಿಯವರಿಗೆ ಸದಾ ಮುಂಗೋಪದ ಗುಣವುಳ್ಳವರಾಗಿದ್ದರೂ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ, ಕರುಣೆ, ಪ್ರೀತಿ ತುಂಬ ಇದ್ದೇ ಇರುತ್ತದೆ. ಯಾರಾದರೂ ಏನಾದರೂ ಕೇಳಿದರೆ ರೇಗ್ತಾರೆ, ಸಿಡುಕ್ತಾರೆ. ಆದರೆ ಮನಸ್ಸಲ್ಲಿ ಅಯ್ಯೋ ನಾನು ಈ ಥರ ರೇಗ್ಬಿಟ್ನಲ್ಲ, ಈ ಥರ ಸಿಡುಕಿದ್ನಲ್ಲ ಅನ್ನುವ ಒಂದು ಮನಸ್ತಾಪಗಳು ಅವರ ಮೇಲೆ ಅವರೇ ಮಾಡ್ಕೊಳ್ತಾರೆ. ಅದರಿಂದ ಕೊರಗ್ತಾ ಇರ್ತಾರೆ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಇದರ ಬದಲು ನೀವು ಅಂತಹ ಮನಸ್ಥಿತಿಗೆ ಹೋಗುವ ಮೊದಲು 5 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಬೇಕು. ಉಸಿರನ್ನು 3 ಬಾರಿ ತೆಗೆದುಕೊಂಡು 3 ಬಾರಿ ಹೊರಗೆ ಬಿಡುವುದರಿಂದ ಕೋಪ ತಾಳ್ಮೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇದರಿಂದ ಮನಸ್ಥಿತಿ ತುಂಬ ಹಗುರವಾಗುತ್ತದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 9. ಕುಂಭರಾಶಿಯವರು ಯಾವಾಗಲೂ ಸಿಡಿಮಿಡಿ ಅಂತಿದೆ, ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು. ಇಂತಹ ಮನಸ್ಥಿತಿ ಇರುವ ರಾಶಿಯವರಿಗೆ ಸದಾ ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡುವುದು, ಮತ್ತು ಅವರು ಏನಾದರೂ ಹೇಳಿದ್ರೆ ಸುಮ್ಮನೆ ವಿನಾಕಾರಣ ನಗುವುದು, ನನ್ನನ್ನು ಗುರುತಿಡಿಬೇಕು, ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋದಕ್ಕೋಸ್ಕರ ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಮಾತಾಡಿ ಕಾಮಿಡಿಗಳಾಗುವುದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಆಡುವ ಮಾತಿನಲ್ಲಿ ನಿಗಾ ಮತ್ತು ಎಚ್ಚರಿಕೆ ವಹಿಸಿರಬೇಕು. ಮೀನರಾಶಿಯವರು ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ಗುಣವನ್ನು ಹೊಂದಿರುವವರು. ಯಾರಿಗಾದರೂ ಸಹಾಯ ಮಾಡಿದ್ರೆ ಅದರಿಂದ ಪ್ರತಿಫಲವನ್ನು ಅವರು ಅಪೇಕ್ಷೆ ಪಡುವುದಿಲ್ಲ. ಬದಲಾಗಿ ಅವರ ಮುಖದಲ್ಲಿ ಕಾಣುವಂತಹ ಮಂದಹಾಸದ ನಗುವನ್ನು ನೋಡಲು ಬಯಸುತ್ತಾರೆ. ಆದರೆ ಅದು ತುಂಬ ಒಳ್ಳೆಯದಲ್ಲ. ಅತಿಯಾದ ವಿನಯವು ಧೂರ್ತ ಲಕ್ಷಣವಾಗುತ್ತದೆ. ಆದ್ದರಿಂದ ಯಾರಿಗೆ ಏನು ಎಷ್ಟು ಸಹಾಯ ಮಾಡಬೇಕೋ ಅವರಿಗೆ ಅಷ್ಟೇ ಸಹಾಯ ಮಾಡಿದರೆ ಒಳಿತು. ಇಲ್ಲದಿದ್ದರೆ ಅವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ದಿಕ್ಕು ಉತ್ತರ. ನಾಳೆ ಮತ್ತೊಂದು ದಿನ ಭವಿಷ್ಯದ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.